ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾಯಿತ್ತು ಅಂತಂದರೆ, ಅಂದರೆ ಅನುಮಾನ ಬೀಳೋಂಥದ್ದು ಮತ್ತು ಜಗಳ ಆಡೋವಂಥದ್ದು, ಮೌನವಾಗಿರುವಂಥದ್ದು, ಸರಿಯಾಗಿ ಕೇರ್ ತಗೊಳ್ಳದೇ ಇರೋದು. ಗಂಡ ಕೇರೇ ಮಾಡಲ್ಲ. 10 ವರ್ಷ ಆಗಿರುತ್ತೆ ಮದುವೆ ಆಗಿ, ಮಕ್ಕಳಾಗಿದ್ದರೂ ಕೂಡ ಸರಿಯಾಗಿ ಕೇರ್ ಮಾಡಲ್ಲ, ಯಾವುದಕ್ಕೂ ಗಮನ ಕೊಡಲ್ಲ. ತಾನಾಯಿತು ತನ್ನ ಕೆಲಸ ಆಯಿತು, ಸಂಸಾರ ಮನೆ ಮಕ್ಕಳು ಅಂತ ಗಮನ ಏನಕ್ಕೂ ಕೊಡಲ್ಲ. ಖುಷಿಯಾಗಿ ಮಾತಾಡೋಕ್ಕೂ ಆಗಲ್ಲ, ಮಾತಾಡೋದು ಇಲ್ಲ ಗಂಡ. ಎಷ್ಟೊಂದು ಭಾಳಷ್ಟು ಜನ ಹೇಳ್ತಾರೆ, ಗುರುಗಳ ಮನಸ್ಸು ಬಿಚ್ಚಿ ಮಾತಾಡಲ್ಲ. ಏನೋ ಏನು ಬೇಕಾ ತರಬೇಕಾ ಅಷ್ಟೇ ತಗೋಬ ದುಡ್ಡು ಕೊಟ್ಬಿಡ್ತಾರೆ. ಖುಷಿಯಾಗಿ ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಮನಸ್ಸಲ್ಲಿರೋಬ್ಬರು ಅರ್ಥನೇ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾಯಿತ್ತು ಅಂತಂದರೆ ಅದಕ್ಕೆ ಏನು ಮಾಡೋದು ಅಂತ ನಾವು ನೋಡೋದಾಯಿತು ಅಂತಂದರೆ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ದುಷ್ಪತಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ವಿಶೇಷವಾಗಿ ಈ ಅತಿ ಬಾಯಾರಿಕೆ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು ಅಂತಂದರೆ ಈ ಒಂದು ಮೇರುದಂಡ ಮುದ್ರೆಯನ್ನು ಮಾಡಬೇಕು. ಯಾವುದು ಆ ಒಂದು ಮೇರುದಂಡ ಮುದ್ರೆ ಅಂತಂದರೆ, ಕೇವಲ 15 ನಿಮಿಷಗಳ ಕಾಲ ಮಾಡಿದ್ರೆ ಸಾಕು. ನೋಡಿ, ಎಲ್ಲ ಬೆರಳುಗಳನ್ನು ಮುಷ್ಟಿ ಮಾಡಬೇಕು. ತೋರು ಬೆರಳು ಮತ್ತು ಉಂಗುರದ ಬೆರಳು ಮಾತ್ರ ಮೇಲಿರಬೇಕು. ಇದು ಮೇರುದಂಡ ಮುದ್ರೆ ಅಂತ ಹೇಳ್ತಾರೆ. ಇದನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ಅತಿ ಬಾಯಾರಿಕೆಯ ಸಮಸ್ಯೆಗಳು ಇರೋದಿಲ್ಲ, ಹೊರಟೋಗ್ಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ನಮಗೆ ಯಾವುದೇ ಒಂದು ಸಿಗಬೇಕು ಅಂತ ಅಂದರೆ, ಯಾವುದೇ ಒಂದು ವಸ್ತು ಆಗಲಿ ಅಥವಾ ವಿಚಾರ ಆಗಲಿ ಅಥವಾ ವ್ಯಕ್ತಿ ಆಗಲಿ ಸಿಗಬೇಕು ಅಂತಂದರೆ ಕೊಡೋದು ಯಾರು? ಯೂನಿವರ್ಸು ಅಲ್ವಾ? ಆಲ್ರೆಡಿ ನಮ್ಮ ಹತ್ತಿರ ನೀವೇನು ಮಾಡಬೇಕು ಅಂತ ಸಿಂಪಲ್ ಟೆಕ್ನಿಕ್ ಇದು. ಆಲ್ರೆಡಿ ನಮ್ಮ ಹತ್ತಿರ ಇದೆ ಅಂತ ಅಂದ್ಕೊಂಡು ಈ ವಿಶ್ವ ನಿಮಗೆ ಕೋರಿಕೊಂಡಿದ್ದನ್ನು ಸಿಗುವ ಹಾಗೆ ಮಾಡುತ್ತೆ. ಸಿಂಪಲ್. ಅಂದ್ಕೊಂಡದನ್ನು ನಂಬಬೇಕು ಆಗಬೇಕು ಅಂತಂದರೆ, ಆದರೆ ಹತ್ತಿರ ಈಗ ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಅಂದುಕೊಳ್ಳಿ. ನಾನು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ಅಂದ್ಕೊಳ್ಳಿ, ಅದು ನಿಮ್ಗೆ ಸಿಕ್ಕಂಗೆ ಮಾಡಿಬಿಡುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು. ಕೂತ್ಕೊಂಡಲ್ಲೇ ಸಂಪಾದನೆ ಮಾಡ್ಬೋದು. ಎಲ್ಲ ಕೂತ್ಕೊಂಡಿದ್ದಲ್ಲೇ ದುಡ್ಡು ಬರುತ್ತೆ. ಭಾಳ ಜನ ಈ ನೆಗೆಟಿವ್ ಬೆಲೆ ಕಷ್ಟಪಟ್ಟು ದುಡಿದ್ರೆ ಕೂತದೆ. ಎಷ್ಟೋ ಜನ ಕೂತದಲ್ಲಿ ಮಾಡಿಲ್ವಾ? ಮನೇಲಿ ಕೂತ್ಕೊಂಡೇ ದುಡ್ಡು ಸಂಪಾದನೆ ಮಾಡ್ತಾರೆ. ಅವರು ಲಾಯರ್ ಇದ್ದಾರೆ, ಅವ್ರಿಗೇನು ಇಲ್ಲ, ಕೂತ್ಕೋತಾರೆ ಸಾಕು. ಅವ್ರು ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ, ಅದೇ ಥರ ಹೋಗ್ತಾರೆ, ಅದೇ ಥರ ಇಂಪ್ಲಿಮೆಂಟ್ ಮಾಡಿ ಕೇಸ್ ಗೆಲ್ತಾರೆ. ಅವ್ರು ಕೋರ್ಟ್ಗೆ ಹೋಗಲ್ಲ, ಕೇಸ್ಗೆ ಅವ್ರು ದುಡ್ಡು ಕೊಡ್ತಾರೆ. ಅವರು ಡಿಕ್ಟೇಷನ್ ಕೊಡ್ತಾರೆ. ಇನ್ನೊಬ್ಬರು ತುಂಬ ಏಜ್ಡ್ ಪರ್ಸನ್ ಇದ್ದಾರೆ, ಫೇಲ್ ಆಗಿರೋರನ್ನ ಕಳಿಸ್ತಾರೆ. ಅವರು ಸುಮ್ಮನೆ ಕೂತ್ಕೋತಾರೆ. ಅವರು ಬೋರ್ಡಲ್ಲಿ ಪಾಠನೇ ಮಾಡಲ್ಲ, ಹೇಳ್ತಾರೆ. ಅವರು ಹಿಂಗಿರುತ್ತೆ, ಹಿಂಗೆ ಕ್ವಶನ್ಸ್ ಬರುತ್ತೆ, ಹಿಂಗೆ ಆನ್ಸರ್ ಮಾಡಿ, ಅಷ್ಟೇ ಮುಗೀತು. ಹೌದಾ? ಬರೀ ಅವ್ರದ್ದು 2 ಕ್ಲಾಸ್ ಅಟೆಂಡ್ ಮಾಡಿದ್ರೆ ಎಂಥ ದಡ್ಡ ಆಗಿದ್ರೂ ಪಾಸ್ ಆಗ್ಬಿಡ್ತಾನೆ SLC. ಕೂತಿದ್ದಲ್ಲೇ ಮಾಡ್ತಾರೆ ಅವರು. ಹೌದಲ್ಲ? ಎಷ್ಟೋ ಋಷಿಮುನಿಗಳು ಆ ಥರ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹುಷಾರು ತಪ್ಪಂತ ಆಶೀರ್ವಾದ ಮಾಡ್ತಾಯಿದ್ರು. ರಾಘವೇಂದ್ರ ಸ್ವಾಮಿಗಳು ಪ್ರಪಂಚ ಪರ್ಯಟನೆ ಮಾಡ್ತಾಯಿದ್ದಾಗ ಇದು ಯಾರೋ ಬಂದು ಅಡ್ಬಿಡೋರು, ಒಂದು ದಡ್ಡ ಅವನು ಇದು ಮಾಡ್ತು ಅಂತಂದರೆ ಕುರಿಕಾಯವನು, ನಿಂಗೆ ಒಳ್ಳೇದಾಗ್ಲಪ್ಪ, ವಿದ್ಯೆ ಬರಲಿ ಅಂತ ಅಂದರೆ ಸಾಕು, ವಿದ್ಯೆ ಬರೋದು. ಆ ಶಕ್ತಿ ಈಗಲೂ ಕೂಡ ಎಲ್ಲರಿಗೂ ಕೂಡ ಇದೆ. ಆ ಮಹತ್ವರು ತುಂಬ ಸಿದ್ಧಿ ಅಂತ. ಆದರೆ ಅದಕ್ಕೆ ಕಾಲ್ಭಾಗ 1% ಆದರೂ ಇತ್ತು ಅಂತ ನಿಮ್ಮ ಜೀವನ ಪವಿತ್ರವಾಗಿಬಿಡುತ್ತೆ. ಅದಕ್ಕೋಸ್ಕರ ಲೌಕಿಕ ಬದುಕಿನಲ್ಲಿ ನಾವು ಎಷ್ಟು ಬದುಕ್ತಾಯಿರ್ತೀವಿ, ಮತ್ತು ಏನಕ್ಕೆ ನಮ್ಗೆ ಯಾವ ಕೆಲಸ, ನಾವು 28ರ ತಲೆಗೆ ಹಾಕ್ಕೊಬಿಟ್ಟಿರ್ತೀವಿ, ಅದಕ್ಕೆ ನಮ್ಗೆ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಹಾಕೊಳ್ಳೋದನ್ನು ಒಂದೇ ಒಂದು ಕೆಲಸ ಹಾಕ್ಕೊಳ್ಳಿ, ಮನಸ್ಸಲ್ಲಿ ಹಾಕ್ಕೊಳ್ಳಿ, ಅದನ್ನು ಮಾಡೋವರೆಗೂ ಬಿಡೋಕ್ಕೋಗ್ಬಿಡಿ, ಬಾರೋವರೆಗೂ ಬೇರೆ ಮಾಡೋಕ್ಕೋಗ್ಬಿಡಿ. ಅದ್ಭುತವಾಗಿ ಕೆಲಸ ಆಗಿಬಿಡುತ್ತೆ. ಅದೊಂದು ಕೆಲಸ ಸಾಕು, ನಿಮ್ಗೆ ಇನ್ನೇನು ಬೇಕಾಗಿಲ್ಲ. ಅದಲ್ಲ, ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ,
ಇನ್ನು ಕೆಲವು ಮನೆಗಳೇ ಗುರುಗಳೇ ಏನಂತ ಮನೆ ಹತ್ರ ಬಂದ್ಬಿಟ್ಟು ಸಾಲದವ್ರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಇದ್ದಾರೆ ಗುರುಗಳೇ. ಏನು ಮಾಡಲಿ, ಕೇಸ್ ಹಾಕ್ತೀನಿ ಅದು ಇದು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಆಗಿಬಿಡುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಭಾಳಷ್ಟು ಜನ ಏನು ಗುರುಗಳೇ, ನಿಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಗುರುಗಳೇ, ಸಾಲ ಸೋಲ ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಅಂತಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಾರೆ. ಇನ್ನು ಕೆಲವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇದ್ದಾರೆ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ, 15-20 ಲಕ್ಷ ಖರ್ಚಾಗ್ತಾಯಿದೆ, ದುಡ್ಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಗುರುಗಳೇ ಅಂತಾರೆ. ಇನ್ನೂ ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಒಳ್ಳೆ ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರು. ಬಟ್ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತದೆ. ಗೊತ್ತಲ್ಲ, ನಂಬರ್ 1. ನಂಬರ್ 2 ಏನು ಅಂತಂದರೆ, ಈ ಹಣಕಾಸಿನ ಸಮಸ್ಯೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಇದನ್ನು ನಾನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನೇ ಭೇಟಿಯಾಗಿ ಕೂತ್ಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಒಳ್ಳೆಯ ವ್ಯಕ್ತಿಗಳನ್ನ ಕಳಿಸಿ, ಶುದ್ಧವಾಗಿರೋಂಥ ನಿಮ್ಮ ಮಕ್ಕಳನ್ನ ಅಥವಾ ದೇವ್ರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇರುವಂಥವ್ರನ್ನ ಒಳ್ಳೆಯ ಹಸ್ತದಿಂದ ನಿಮ್ಗೆ ಕೊಟ್ಟರೆ ಅದು ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಕೊರಿಯಲ್ಲಿ ಕಳಿಸಿದ್ರೆ ಅವರು ಇವ್ರು ಮುಟ್ಟಿದ್ದು ಇದಾಗ್ಬಿಡುತ್ತೆ, ಅದು ಆ ಪವರ್ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ನೇರವಾಗಿ ಬಂದು ನಿಮ್ಮ ಮನೆಗೆ ತಲುಪೋದು ತುಂಬ ಒಳ್ಳೆಯದು. ಗೊತ್ತಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಏನೂ ಇಲ್ಲ, ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅದ್ಭುತವಾದಂಥ ಒಂದು ಯಂತ್ರ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೊಂದು ವೈಬ್ರೇಷನ್ನೇ ಆ ಥರ ಇದೆ. ಅದಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ತಗೊಳ್ಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ. ಗೊತ್ತಲ್ಲ, ಇದು ನಾನು ಅಡ್ವರ್ಟೈಸ್ಮೆಂಟ್ಗಾಗಲಿ ನನಗೆ ಉದ್ಧಾರದಕ್ಕೋಸ್ಕರ ಮಾಡ್ತಾಯಿಲ್ಲ, ನಮ್ಮ ಸ್ಟೂಡೆಂಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಅದು ಚೆನ್ನಾಗಾಗಬೇಕು ಅಂತಂದರೆ, ಅದು ಸೇಲ್ ಆಗಬೇಕು ಅಂತಂದರೆ ಟಿವಿಯಲ್ಲಿ ಆಗ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡೋದು, ಫಿಲಮ್ ಆಕ್ಟ್ರು ಕೇಳಿ ಕೊಟ್ಟು ಅದನ್ನು ಇಡಿಸಿ ನಾನು ಮಾಡ್ತಾಯಿದ್ದೆ. ಅದು ನನಗೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಬೇಕು ಅವ್ರು ನಂಬಿಕೆ ಇಟ್ಕೊಂಡು ಬಂದು ತೊಗೊಂಡೋಗಿ ಕೆಲಸ ಆಗ್ಬಿಡುತ್ತೆ ಅದ್ಭುತವಾಗಿ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇರೋದ್ರಿಂದ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ. ಅದಲ್ಲ, ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಹಣಕಾಸಿನ ಎಲ್ಲ ರೀತಿಯಂಥ ಸಮಸ್ಯೆಗಳಿಗೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಒಂದೇ ನಿಮಗೆ ರಾಮಬಾಣ. ಗೊತ್ತಲ್ಲ, ಅದಿತ್ತು ಅಂತಂದರೆ ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಸಿಗಬೇಕು ಅಂದರೆ 1-10 ಬಾರಿ ಸಂಕಲ್ಪ ಮಾಡ್ಕೊಂಡು ನನಗೆ ಬರಬೇಕು, ಅದು ಹೆಂಗೋ ಬರುತ್ತೆ. ದೂರ ಇದೆ ಅಂತ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಂಗೆ ಚಾರ್ಜ್ ಇಲ್ಲ ಹೋಗೋಕ್ಕೆ, ಅದೆಲ್ಲ ಏನು ತಲೆಗೆ ನಿಮ್ಗೆ ತಗೋಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟಲಕ್ಷ್ಮಿ ಯಂತ್ರ ದೇವ್ರ ಮನೆ ಅಥವಾ ಬೀರಿನೆಲ್ಲ ಇರಬೇಕು ಅಂತ ನೀವು 10 ಸರಿ ಆ ಜಾಗನ ನೋಡಿ ಸಂಕಲ್ಪ ಮಾಡಿ, ಅದು ಹೆಂಗೋ ನಿಮಗೆ ಬರುತ್ತೆ ಅಲ್ಲ, ಅಷ್ಟು ಪವರ್ಫುಲ್ ಇದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪೂಜೆ ಮಾಡಿ ಅದೆಂಥದ್ದೇ ಸಮಸ್ಯೆ ತೂಕೊಂಡು ಕೂಡ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾಯಿತ್ತು ಅಂತಂದರೆ, ಅಂದರೆ ಅನುಮಾನ ಬೀಳೋಂಥದ್ದು ಮತ್ತು ಜಗಳ ಆಡೋವಂಥದ್ದು, ಮೌನವಾಗಿರುವಂಥದ್ದು, ಸರಿಯಾಗಿ ಕೇರ್ ತಗೊಳ್ಳದೇ ಇರೋದು, ಗಂಡ ಕೇರೇ ಮಾಡಲ್ಲ, 10 ವರ್ಷ ಆಗಿರುತ್ತೆ ಮದುವೆ ಆಗಿ, ಮಕ್ಕಳಾಗಿದ್ದರೂ ಕೂಡ ಸರಿಯಾಗಿ ಕೇರ್ ಮಾಡಲ್ಲ, ಯಾವುದಕ್ಕೂ ಗಮನ ಕೊಡಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು, ಸಂಸಾರ ಮನೆ ಮಕ್ಕಳು ಅಂತ ಗಮನ ಏನಕ್ಕೂ ಕೊಡಲ್ಲ, ಖುಷಿಯಾಗಿ ಮಾತಾಡೋಕ್ಕೂ ಆಗಲ್ಲ, ಮಾತಾಡೋದು ಇಲ್ಲ ಗಂಡ. ಎಷ್ಟೊಂದು ಭಾಳಷ್ಟು ಜನ ಹೇಳ್ತಾರೆ ಗುರುಗಳ ಮನಸ್ಸು ಬಿಚ್ಚಿ ಮಾತಾಡಲ್ಲ, ಏನೋ ಏನು ಬೇಕಾ ತರಬೇಕಾ ಅಷ್ಟೇ ತಗೋಬ ದುಡ್ಡು ಕೊಟ್ಬಿಡ್ತಾರೆ. ಖುಷಿಯಾಗಿ ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಮನಸ್ಸಲ್ಲಿರೋಬ್ಬರು ಅರ್ಥನ ಮಾಡ್ಕೊಳ್ಳ. ಈ ಥರ ಒಂದು ಗಂಡ ಇತ್ತು ಅಂತಂದರೆ
ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾಯಿತ್ತು ಅಂತಂದರೆ. ಭಾಳಷ್ಟು ಜನ ಹೆಣ್ಮಕ್ಳುಗಳೇ ಮನೆ ಕಡೆ ಗಮನನೇ ಕೊಡಲ್ಲ, ಅವರು ಕೇರ್ಲೆಸ್ಸು. ಬೆಳಿಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತಾರೆ, ನಾನೇ ಎಲ್ಲ ಮೇಂಟೈನ್ ಮಾಡಬೇಕು. ನೋಡ್ರಿ ಅಂತ ಜವಾಬ್ದಾರಿ ತೊಗೊಳ್ಳಿ ಅಂತಂದರೂ ಕೂಡ ಜವಾಬ್ದಾರಿ ತೊಗೊಳ್ಳಲ್ಲ. ಏನಕ್ಕೂ ಪ್ರಯೋಜನ ಇಲ್ಲ. ಒಂದು ಫಂಕ್ಷನ್ಗೆ ಹೋಗೋಣ ಅಂತಂದರೆ ನೀನೇ ಹೋಗ್ಬಿಟ್ವಾ ಅಂತಂತಾರೆ. ಏನು ಒಂದು ಅರ್ಧ ಗಂಟೆ 1 ಅವರು ಕೂಡ ಮಾತಾಡಲ್ಲ. ಕಷ್ಟ ಸುಖ ಹಂಚ್ಕೊಳ್ಳೋದೇ ಇಲ್ಲ ಗುರುಗಳೇ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ಥರ ಭಾಳಷ್ಟು ಜನಕ್ಕೆ ಹಂಗಾಗ್ಬಿಟ್ಟಿರ್ತಾರೆ. ಅದಕ್ಕೆ ಏನು ಮಾಡಬೇಕು? ಭಾಳಷ್ಟು ಜನಕ್ಕೆ ಚೆನ್ನಾಗಿರ್ತಾ ಇದ್ದಕ್ಕಿದ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋದು ಅಂತ ನಾವು ನೋಡೋದಾಯಿತು ಅಂತಂದರೆ ಏನಿಲ್ಲ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಕಪ್ಪು ಸಾಸಿವೆಯನ್ನು ಅದರಲ್ಲಿ ಹಾಕಬೇಕು. ಬಿಳಿ ಬಟ್ಟೆ ತೆಗೆದುಕೊಳ್ಳಿ, ಒಂದು ಬ್ಲೌಸ್ ಪೀಸಷ್ಟು, ಅದರಲ್ಲಿ ಕಪ್ಪು ಸಾಸಿವೆ ಅಂಗೈ ಎಷ್ಟಾಗಲ್ಲ ಅಂತಲ್ಲ, ಎಲ್ಲ ನಮ್ಮ ಕೈಯೆಲ್ಲ ಇದೆ, ಅಂಗೈ ಎಷ್ಟಾಗಲ್ಲ ಇದ್ದರೆ ಸಾಕು. ಬಿಳಿ ಬಟ್ಟೆ, ಕಪ್ಪು ಸಾಸಿವೆ ಹಾಕಿ ಅದರಲ್ಲಿ ಅರಿಶಿಣ ಮತ್ತು ಕುಂಕುಮ, ಅರಿಶಿಣವನ್ನು ಹಾಕಬೇಕು ಮತ್ತು ಕುಂಕುಮವನ್ನು ಹಾಕಿ ಕಪ್ಪು ಸಾಸಿವೆಯನ್ನು ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಅದನ್ನು ಹಾಕಿ ನೀವೇನು ಮಾಡಬೇಕು, ಗಂಟನ್ನು ಕಟ್ಟಬೇಕು. ಕಪ್ಪು ದಾರಕ್ಕೆ ಮತ್ತು ಯಾವ ದಾರನಾರು ಹಾಕಿ ಇದನ್ನು ಒಂದು ಬಟ್ಲು ತೊಗೊಂಡು ಅದು ಬಟ್ಲೊಳಗಡೆ ಇಟ್ಟು ಗಂಡ ಹೆಂಡತಿ ಮಲಗುವಂಥ ಜಾಗ ಮಂಚದ ಕೆಳಗಡೆ ಅಥವಾ ಮಂಚದ ಪಕ್ಕ ಅಥವಾ ನೆಲದ ಮೇಲೆ ಮಲ್ಕೊಳ್ಳೋದಾಯಿತು ಅಂತಂದರೆ ತಲೆ ಹತ್ರ ಅಥವಾ ಸ್ವಲ್ಪ ಹಿಂದೆ ಸ್ವಲ್ಪ ಚೂರು ದೂರ ಅದನ್ನೇ ಇಡಬೇಕು. 3 ದಿನ ಇಡಬೇಕು. ನೀವು 3 ದಿನ ಆದ ನಂತರ ಸಂಕಲ್ಪ ಮಾಡಿಕೊಂಡು ಗಂಡ ಹೆಂಡತಿಗೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು, ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಅದನ್ನು ಒಂದು ಇಡಿಯಷ್ಟು ಕರ್ಪೂರನ ಹಾಕಿ, ಒಂದು ಪಾಕೆಟ್ ಕರ್ಪೂರನ ಹಾಕಿ ಮನೆಯಿಂದ ಹೊರಗಡೆ ಅದನ್ನು ಸುಟ್ಟು ಹಾಕಿ. ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಗಂಡ ಹೆಂಡತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಹೊರಟೋಗ್ಬಿಡುತ್ತೆ. ಪರಸ್ಪರ ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಂಡು ಖುಷಿಯಾಗಿ ಮನೆ ಕಡೆ ಗಮನ ಕೊಟ್ಕೊಂಡು ಇರ್ತಾರೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಬಗೆಹರಿಸ್ಕೊಬಿಡ್ತೀವಿ. ಆದರೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ಭುತವಾದಂಥ ಒಂದು ಶಿಬಿರ, ಆ 2 ದಿನದ ಶಿಬಿರ ಅಟೆಂಡ್ ಮಾಡಿ ಯಾವುದೇ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವು ಏನೋ ಒಂದು ಅಂದ್ಕೊಂಡಿರ್ತಾರೆ, ಇಷ್ಟು ವರ್ಷ ಆದರೂ ಬಗೆಹರಿಸಿಲ್ಲ, ಅದನ್ನು ಬಗೆಹರಿದು ಹೋಗ್ಬಿಡುತ್ತೆ. ಮತ್ತು ದೂರದಲ್ಲಿ ಯಾರೋ ಜನವಶೀಕರಣ ಆಗುತ್ತೆ. ನೀವು ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ವ್ಯಾಪಾರ ಆಗಬೇಕು, ಧನವಶೀಕರಣ ಆಗಬೇಕು. ಮನೇಲಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಡೇ ಬರಲ್ಲ. ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ಇದು ಅಂತಂದರೆ ಕುಂಡಲಿನಿ ಜಾಗೃತಿ ಯೋಗ. ಅದೆಲ್ಲ ಕುಂಡಲಿ ಜಾಗೃತಿ ಯೋಗ, ಅದು ಯಂತ್ರ ಮಂತ್ರ ತಂತ್ರ ಯೋಗದ ಶಿಬಿರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಅದ್ಭುತವಾದಂಥ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯಿಂದ ಪೇಯ್ನ್ಗಳಿತ್ತು ಅಂತ ಹೊರಟೋಗ್ಬಿಡುತ್ತೆ. ಮಾತ್ರೆ ತೊಗೊಂಡ್ರೆ 2 ಅವರ್ ಬೇಕು ಅಥವಾ ಇಂಜೆಕ್ಷನ್ ತೊಗೊಂಡ್ರೆ 10 ನಿಮಿಷ ಬೇಕು. ಆದರೆ ಕೇವಲ 30 ರಿಂದ 50 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷದಲ್ಲಿ ನಿಮ್ಮ ನೋವನ್ನು ನೀವೇ ಗುಣ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಗೊತ್ತಲ್ಲ, ಇದನ್ನು ಎಷ್ಟೊಂದು ಜನಕ್ಕೆ ವಿಚಾರ ಗೊತ್ತಾಯಿತು ಅಂತಂದರೆ ನಾಳೆ ದಿನವೇ 1000 ಜನ ಮುಂದೆ ನಿಂತ್ಕೊಳ್ಳೋದಕ್ಕೆ ಬೇಡ. ನಮ್ಮ ಸ್ಟೂಡೆಂಟ್ಸ್ ಮಾತ್ರ ಮಾಡಿ. ತುಂಬ ಜನ ಬಂತು ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ಹೇಳ್ಕೊಟ್ಬಿಡಿ ಅಂತ ಜನ ಮುಗಿ ಬೀಳ್ತಾರೆ. ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮ್ಗೆ ಅದು ವಿಷಯಕ್ಕೆ ನಮ್ಮ ಆಶ್ರಮದಲ್ಲಿರೋದೇ ಜನಗಳು ಬಂತು ಅಂತಂದರೆ, ಎಸ್ಪೆಷಲಿ ಶಿಬಿರಕ್ಕೆ ಬಂತು ಅಂದರೆ ಕಡಿಮೆ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ನಾನು ತೊಗೊಳ್ಳೋದು. ಯಾಕಂದರೆ ಇಂಡಿವಿಜುವಲಾಗಿ ಕೇರ್ ತೊಗೊಂಡು ನಾನು ಹೇಳ್ಕೊಡ್ಬೋದು ಅಂತಲ್ಲ. ಸುಮ್ಮನೆ 150 ಜನ 250 ಜನ 300 ಜನ ಇಟ್ಕೊಂಡು ಯಾರಿಗೂ ಏನೂ ಅರ್ಥ ಆಗದೆ ಕೆಲವೊಂದು 6 ಜನ ಒಂದು 300 ಜನ ಭಾಳಷ್ಟು ಜನ ಶಿಬಿರ ಮಾಡ್ತಾರೆ. ನಾನು ಕೂಡ ಅಟೆಂಡ್ ಮಾಡಿದ್ದೀನಿ. ಏನಿದೆ ಅಂತ ನೋಡೋಕೆ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೀನಿ. 300 ಜನ, ಆ 300 ಜನ ಒಂದು 20 ಜನಕ್ಕೆ ಅರ್ಥ ಆಗುತ್ತೆ ಅಥವಾ 50 ಜನಕ್ಕೆ ಅರ್ಥ ಆಗುತ್ತೆ. ಇನ್ನು ಮಿಕ್ಕಿದವ್ರಿಗೆ ಏನು ಅನ್ನೋದು ಗೊತ್ತು. ಸುಮ್ಮನೆ ಹೋಗ್ತಾರೆ, ಕೇಳ್ಕೊತಾರೆ, ಅರ್ಥ ಆಯಿತು, ಹೋಗ್ತಾರೆ. ಒಳ್ಳೆ ಹೋಟ್ಲಲ್ಲಿ ಮಾಡಿರ್ತಾರೆ, ಚೆನ್ನಾಗಿ ಊಟ ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಬರ್ತಾಯಿರ್ತಾರೆ. ಹಂಗಲ್ಲ, ಪ್ರತಿಯೊಂದು ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ, ಡೌಟ್ ಕ್ಲಿಯರ್ ಅಂತದ್ದು ಕೇಳಿ ನಾನು ಅದು ಬಗೆಹರಿಸ್ತೀನಿ. ಅದ್ಭುತವಾದಂಥವು. ಇದನ್ನು ನಿಜವಾಗ್ಲೂ ಬದಲಾವಣೆ ಆಗಬೇಕು ಅನ್ನೋವಂಥವ್ರು ಮಾತ್ರ ಬನ್ನಿ. ಜೀವನದಲ್ಲಿ ನಾನೇನು ಚೇಂಜಸ್ ಕಾಣಬೇಕು, ನಾನೇನು ತಿದ್ಕೋಬೇಕು ಅಂತ ನೀವು ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಪಡ್ಕೋತೀರಿ. ಈ ಶಿಬಿರದಲ್ಲಿ ಏನು ಅಂತಂದರೆ
ಯಾರೇ ಏನೇ ಶಾಪ ಹಾಕಿದರೂ ಕೂಡ ತಟ್ಟೋದಿಲ್ಲ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿದೆ. ಇದು ಒಂದು ಕವಚದ ರೀತಿಯ ಆಗಿಬಿಡುತ್ತೆ. ಕವಚ ಹಾಕ್ಬಿಡ್ತೀನಿ ಇದನ್ನು, ಗೊತ್ತಲ್ಲ. ವಿಶೇಷವಾಗಿ ಮಂತ್ರವನ್ನು ಹೇಳ್ಕೊಂಡು, ಮಂತ್ರ ದೀಕ್ಷೆ ಅಂತ ಕಿವಿನಲ್ಲಿ ಹೇಳ್ಕೊಡ್ತೀನಿ. ಅದನ್ನು ಒಂದೇ ಹೇಳ್ಕೊಡ್ತದೆ ಅಂತಂದರೆ ಸಾಕೋದು. ಪ್ರಪಂಚವನ್ನು ಆಟ ಆಡಿಸ್ಬೋದು ನೀವು, ಅಂದರೆ ಒಳ್ಳೆ ರೀತಿಯಲ್ಲಿ. ಕೆಟ್ಟದಕ್ಕೂ ಯೂಸ್ ಮಾಡಿ ಅದು ಸಿದ್ಧಿಸ್ಕೊಬಿಡ್ತು ಅಂದರೆ ಸುಲಭ. ನೀವು ಡೈಲಿ ಎಷ್ಟು ನಿಮಿಷ ಮಾಡಬೇಕು ಗೊತ್ತಾ? 2-3 ನಿಮಿಷ ಮಾಡಿ ಸಾಕು. ಓನ್ಲಿ 2 ಮಿನಿಟ್ಸ್ ನೀವು ಅವಕಾಶ ಕೊಡಿ, ನಿಮ್ಮ ಪ್ರಾಕ್ಟೀಸ್ ಮಾಡಿಕೊಡಿ. ಅದು ಬೇಕಾಗಿಲ್ಲ, ನೀವು ಮಾತಾಡ್ತ ಮ್ಯಾನಿಫೆಸ್ಟೇಷನ್ನು ನನಗೆ ಇಂಥದ್ದು ಆಗಬೇಕು ಅಂತಂದ್ರೆ ಆಗ್ತಾನೇ ಹೋಗುತ್ತೆ ಅದು. ಆ ರೀತಿ ನಾನು ನಿಮ್ಗೆ ಹೇಳ್ಕೊಡಿ. ಮತ್ತು ಮನಿ ಬ್ಲ್ಯಾಕೇಜನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ದುಡ್ಡು ಬರ್ತಾ ಇಲ್ಲ, ಹಿಡ್ಕೊಬಿಟ್ಟಿದ್ದು ಯಾರಿಗೋ ಕೊಟ್ಟಿರ್ತೀರ, ಬರ್ತಾ ಇರಲ್ಲ, ಅದು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲ. ಮತ್ತು ಏನು ಎಷ್ಟು ಅದ್ಭುತವಾದಂಥ ಒಂದು ಶಿಬಿರ ಅಂತಂದರೆ, ನಿಮಗೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಂದರೆ ಲೈಫ್ ಲಾಂಗ್ ನಿಮಗೆ ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ, ವಯಸ್ಸಾಗಲ್ಲ, ತಿಳ್ಕೊಳ್ಳಿ, ಗೊತ್ತಲ್ಲ. ಹಸಿವಾಗಲ್ಲ, ಗೊತ್ತಲ್ಲ. ಜೀವನ ಏನಂತಂದರೆ ಜೀವನದ ಎಲ್ಲವೂ ನಿಮಗೆ ಪ್ರೀತಿಯಿಂದ ಅದಾಗಿದ್ದು ಸಿಗ್ತದೆ, ಗೊತ್ತಲ್ಲ. ನಿಮಗೆ ಬಿಸಿಲಲ್ಲಿದ್ದು ಅಂತ ಬಿಸಿಲು ಸುಡ್ತಾ ಬೆವರು ಬರ್ತಾ ಇರುತ್ತೆ, ನೀವಿಲ್ಲ, ನೀವು ತಡ್ಕೋಬೋದು, ಬೆವರೇ ಬರಲ್ಲ ನಿಮಗೆ, ತಣ್ಣಗೆ ಗಾಳಿ ಬೀಸುತ್ತೆ, ಆ ರೀತಿ ಫೀಲಿಂಗ್ ಆಗುತ್ತೆ. ಚಳಿ ಆಗ್ತಾಯಿದ್ರು ಕೂಡ ಸ್ವೆಟ್ರ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹೇಳ್ಕೊಡೋದು ಒಂದೇ ಒಂದು ಬೀಜ ಮಂತ್ರ ಅದನ್ನು ಹೇಳ್ಕೊಳ್ಳಿ ಸಾಕು, ಬೆಚ್ಚಗಾಗುತ್ತೆ ನಿಮಗೆ. ಆ ಥರ ಒಂದು ತಳಮಳ ಇರಲ್ಲ, ಗಡಿಬಿಡಿ ಇರಲ್ಲ ನಿಮಗೆ, ಮತ್ತು ಗಲಾಟೆ ಆಗಲ್ಲ ಲೈಫಲ್ಲಿ ನಿಮಗೆ, ಮತ್ತು ಗೊಂದಲಗಳಾಗೋದಿಲ್ಲ, ಕನ್ಫ್ಯೂಷನ್ಸ್ ಆಗೋದಿಲ್ಲ, ಅದಲ್ಲ. 20 ವರ್ಷ ನೀವು ಧ್ಯಾನ ಮಾಡ್ತು ಅಂತಂದರೆ ಏನು ಸಿಗುತ್ತೋ ಅದು ನೀವು ಕೇವಲ 10 ನಿಮಿಷದಲ್ಲಿ ಸಿಗೋ ಹಾಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. ನಿಮ್ಮ ಮನಸ್ಸು ಮತ್ತು ದೇಹ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಬಿಡೋದು. ನಿಮ್ಮ ಮಾತೇನು, ಹೌದು ನನಗೆ ಇಂಥದ್ದಾಗಬೇಕು, ಹೌದು, ಹೊಸ ಬದುಕನ್ನು ರೂಪಿಸಿಕೊಳ್ಳಬಹುದು ಈ ಒಂದು ಶಿಬಿರದಲ್ಲಿ. ಅದ್ಭುತವಾದಂಥದ್ದು ಅಲ್ಲ. ಇಲ್ಲಿ 3rd ಐನ ಓಪನ್ ಮಾಡ್ತೀನಿ, 2 ಬ್ರೂಮದೆ 3rd ಐನ ಅದನ್ನು ಹೆಬ್ಬೆಟ್ಟಿನಾಗಿ ಇಟ್ಟು ನಾನು ಒಂದು ಶಕ್ತಿಯನ್ನು ಕೊಟ್ಟಾಗ ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ತುಂಬ ಅಂದರೆ ತುಂಬ ಅದ್ಭುತ, ಗೊತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋತು ಅಂತಾರೆ. ಎಷ್ಟೊಂದು ಜೀವನದಲ್ಲಿ ನೋವುಗಳನ್ನು ಅನುಭವಿಸಿ ಅಥವಾ ಎಷ್ಟೊಂದು ಲಾಸನ್ನು ಮಾಡಿಕೊಂಡು ಆಮೇಲೆ ನೀವು ಭಾಳಷ್ಟು ಜನ ಗುರುಗಳೇ ಒಂದು 10 ವರ್ಷ ಮುಂಚಿತವಾಗಿ ನೀವು ಇದನ್ನು ಶಿಬಿರ ಅಟೆಂಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇದ್ದುಬಿಡ್ತಾ ಇದ್ದೆ ಗುರುಗಳೇ ಅಂತ. ಈಗಲೂ ಕಾಲ ಮಿಂಚಿಲ್ಲ. ನೀವು ಬುದ್ಧಿವಂತರಾದರೆ, ಜ್ಞಾನಿಗಳು ಮಾತ್ರ ಬನ್ನಿ, ಗೊತ್ತಲ್ಲ. ಮಾಮೂಲಿ ನೀವೆಲ್ಲ ಬುದ್ಧಿವಂತರು, ತಿಳುವಳಿಕೆ ಇರುವಂಥವ್ರು, ಏನೋ ಕಲ್ತ್ಕೋಬೇಕು ಅಂತ ಬನ್ನಿ. ಗುರುವಿನ ಮೇಲೆ ಭಕ್ತಿ ಇಟ್ಟು ಬನ್ನಿ. ಗುರುವಿನ ನನ್ನಲ್ಲಿರುವಂಥ ಒಂದು ಪರಮಾತ್ಮ, ನನ್ನಲ್ಲಿರುವಂಥ ಜ್ಞಾನ, ಆ ಒಂದು ಜ್ಞಾನದ ಮೇಲೆ ನೀವು ಭಕ್ತಿ ಶ್ರದ್ಧೆಯಿಂದ ಇಟ್ಟು ಬನ್ನಿ. ಅಯ್ಯೋ ಏನು ಗೊತ್ತಾ, 100, 1000ಕ್ಕೆ, 1,00,000ಕ್ಕೆ ಒಬ್ಬ ಹಂಗೆ ಅರ್ಥ ಆಗಲ್ಲ, ಅದು ಬಿಟ್ಟು ಇನ್ನೆಲ್ಲರಿಗೂ ಅರ್ಥ ಆಗುತ್ತೆ, ಗೊತ್ತಲ್ಲ. ಮನಸ್ಸನ್ನು ಮನಿ ನೆಗೆಟಿವ್ ಥಾಟ್ ಇಟ್ಕೊಂಡು ನೀವು ಬಂತು ಅಂತಂದರೆ ಏನೂ ಅರ್ಥ ಆಗಲ್ಲ, ಗೊತ್ತಲ್ಲ. ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅದ್ಭುತವಾದಂಥ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮುಂಚಿತವಾಗಿ ಯಾರು ಬೇಗ ಬಂತು ಅಂತಂದರೆ ನಾವು ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಯಾವ ಶನಿವಾರ ಭಾನುವಾರ ಇದೆ ಅದನ್ನೇ ಮಾಡಿಬಿಡ್ತೀವಿ. ನಾವು ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ, ಕಾಯಕ್ಕೆ ಹೋಗೋದು ಇಲ್ಲ ಅಲ್ಲ. ಅದ್ಭುತವಾದಂಥ ಜನವಶೀಕರಣ ಹೇಳ್ಕೊಡ್ತೀನಿ, ಧನ ವಶೀಕರಣವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ಸಕ್ಸಸ್ ನಿಮ್ಮದು ಗ್ಯಾರಂಟಿ ಅಲ್ಲ. ಇದು ಅತ್ಯಂತ ಅದ್ಭುತವಾದ ಒಂದು ಶಿಬಿರದ ವಿಚಾರ ಅಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ